ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಮೋದಿ ಸರ್ಕಾರ ಭಾರತದಲ್ಲಿ ವಾಸಿಸುವ ಪಾಕಿಸ್ತಾನಿ ನಾಗರಿಕರ ವೀಸಾ ರದ್ದುಗೊಳಿಸಿದೆ. ಅವರನ್ನ ಪಾಕ್ಗೆ ವಾಪಸ್ ಕಳುಹಿಸುವ ಪ್ರಯತ್ನ ನಡೆಯುತ್ತಿದೆ. ಈಗಾಗಲೇ ಹಲವರು ಪಾಕಿಸ್ತಾನಕ್ಕೂ ತೆರಳಿದ್ದಾರೆ. ಆದರೆ ಸೀಮಾ ಹೈದರ್ಗೆ ಯಾವುದೇ ಚಿಂತೆ ಇಲ್ಲ. ಈಗಾಗಲೇ ಅನೇಕರು ಪಾಕ್ಗೆ ಹಿಂತಿರುಗುತ್ತಿದ್ದಾರೆ. ಸೀಮಾ ಹೈದರ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ. ಆಕೆಯನ್ನ ಪಾಕಿಸ್ತಾನಕ್ಕೆ ವಾಪಸ್ ಕಳುಹಿಸಬೇಕೆಂಬ ಒತ್ತಾಯ ಜೋರಾಗಿದೆ. ಆದರೆ ಸೀಮಾ ಹೈದರ್ರನ್ನ ಪಾಕಿಸ್ತಾನಕ್ಕೆ ಕಳುಹಿಸುವ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ. ಭಾರತ ಸರ್ಕಾರ ಹೊಸ ಆದೇಶ ಸೀಮಾ ಹೈದರ್ಗೆ ಅನ್ವಯಿಸಲ್ಲ. ಅಂದು ಸೀಮಾ ಹೈದರ್ ಪಬ್ಜಿಗೆ ಅಡಿಕ್ಟ್ ಆಗಿದ್ಲು. ಪಾಕಿಸ್ತಾನದ ಸೀಮಾಗೆ ಉತ್ತರ ಪ್ರದೇಶದ ಸಚಿನ್ ಪರಿಚಯವಾಗುತ್ತೆ. ಸಚಿನ್ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಮೇ 2023ರಂದು ನೇಪಾಳ ಮೂಲಕ ಸೀಮಾ ಭಾರತಕ್ಕೆ ಬಂದ್ಲು. ಸಚಿನ್ ಮೀನಾ ಜೊತೆ ಮದುವೆಯೂ ಆದ್ಲು. ಭಾರತಕ್ಕೆ ಬಂದ 2 ತಿಂಗಳ ಬಳಿಕ ವಕೀಲರ ಬಳಿ ಹೋಗಿ ದಾಖಲೆ ಮಾಡಿಕೊಡಿ ಅಂದ್ಲು. ಆಗ ಸೀಮಾ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದು ತಿಳಿದಿತ್ತು. ಸೀಮಾ ಸಚಿನ್ ಮೀನಾನನ್ನ ಪೊಲೀಸರು ಬಂಧಿಸಿದ್ರು. ಸದ್ಯ ಸೀಮಾ ಹೈದರ್ ಸಚಿನ್ ಜೋಡಿಗೆ ಜಾಮೀನು ಸಿಕ್ಕಿದೆ. ಆದ್ರೆ ಬೇಲ್ ಕೊಡುವಾಗ ಕೋರ್ಟ್ ಕೆಲ ಷರತ್ತುಗಳನ್ನ ವಿಧಿಸಿತ್ತು. ಸೀಮಾ ಹೈದರ್ ಕೇಸ್ ಇನ್ನೂ ವಿಚಾರಣಾ ಹಂತದಲ್ಲಿದೆ. ಇದೇ ಕಾರಣಕ್ಕೆ ಸೀಮಾ ಪಾಕಿಸ್ತಾನಕ್ಕೆ ಹೋಗುವಂತಿಲ್ಲ. ಕೋರ್ಟ್ನ ಅಂತಿಮ ಆದೇಶ ಬರೋವರೆಗೂ ಭಾರತದಲ್ಲೇ ಇರ್ತಾಳೆ.